स्वागत है आप सभी का R1 न्यूज़ में। मैं आपके साथ साबिर मुकाशी। ಅತರ್ಗ ಗ್ರಾಮದ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ ಮಾರ್ಚ್ 3/3/2024ರಂದು ಆ ಕಟ್ಟಡದ ನವೀಕರಣದ ಉದ್ಘಾಟನಾ ಸಮಾರಂಭ ಇಟ್ಕೊಂಡೆವು. ಅದು ಯಾಕೆ ಇಟ್ಕೊಂಡೆವು ಅಂದ್ರೆ ಅದು ಒಂದು 70-75 ವರ್ಷದ ಬ್ರಿಟಿಷರ ಹಳೆಯ ಕಾಲದ ಕಟ್ಟಡ. ಆ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಈ ರಾಜ್ಯದೊಳಗೆ ತಮ್ಮದೇ ಆದ ಛಾಪನ್ನು ಮೂಡಿಸಿದ ವಿವಿಧ ಇಲಾಖೆಗಳಲ್ಲಿ ಛಾಪನ್ನು ಮೂಡಿಸಿದ್ದಾರೆ. ಪೊಲೀಸ್ ಇಲಾಖೆ ಆಗಲಿ, ವಿದ್ಯುತ್ ಇಲಾಖೆ ಆಗಲಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಾಗಲಿ ಮತ್ತು ಆ ಶಾಲೆಯಲ್ಲಿ ಕಲಿತ ಹೆಮ್ಮೆಯ ವಿದ್ಯಾರ್ಥಿ, ನಮ್ಮೂರಿನ ಹೆಮ್ಮೆಯ ಪುತ್ರರು ಈ ವಿಜಯಪುರ ಜಿಲ್ಲೆ ಸಂಸದರಾದ ರಮೇಶ್ ಜಿಗಜಿಣಗಿ ಸಾಹೇಬರು ಸಹಿತ ಅದೇ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿದ್ದಾರೆ. ಆದರೆ ಅದೊಂದು 10-15 ವರ್ಷಗಳ ಹಿಂದೆ ಆ ಶಾಲೆ ಕಟ್ಟಡ ಸಂಪೂರ್ಣ ಹಾಳಾಗಿ ಅಲ್ಲಿ ಯಾವ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಲಾರ್ದಂಗಾಗಿತ್ತು. ಅವತ್ತಿನ ದಿನ ನಮ್ಮೂರಿನ ಹಿರಿಯರು, ನಮ್ಮೂರಿನ ಎಲ್ಲ ಯುವಕರು ಕೂಡಿಕೊಂಡು ಮಾನ್ಯ ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರ ಹತ್ತಿರ ಬಂದು, ಸಾಹೇಬ್ರ ನೀವು ಕಲಿತ ಶಾಲೆ ಶೀತಲಾವಸ್ಥೆಗೆ ಹೊಂಟದ, ಅದಕ್ಕೆ ತಾವು ಏನಾದರೂ ನೀವು ಮುತುವರ್ಜಿ ವಹಿಸಿಕೊಂಡು ಆ ಶಾಲೆ ಪುನರುಜ್ಜೀವನ ಮಾಡಬೇಕು ಅಂದಕ್ರೆ ತಾವು ವಿಶೇಷವಾಗಿ ಕಳಕಳಿಯಿಂದ ಅವರು ತಮ್ಮ ವಿಶೇಷ ಮುತುವರ್ಜಿಯಿಂದ, ಇಲ್ಲ ನಾನು ಅಲ್ಲೇ ಕಲ್ತೀನಿ, ಆ ಶಾಲೆ ಎಷ್ಟೊತ್ತಿದ್ರೂ ಅದನ್ನು ಹೊಳ್ಳಿ ಪುನರುಜ್ಜೀವನ ಕೊಡ ಅಂಥೇಳಿ ತಮ್ಮ ಒಂದು ವಿಶೇಷ ಪ್ರಭಾವವನ್ನು ಬಳಸಿ ತಮ್ಮ ಒಂದು ಪ್ರಯತ್ನದಿಂದ 1.5 ಕೋಟಿ ರೂಪಾಯಿಗಳ ಅನುದಾನವನ್ನು ಆ ಶಾಲೆಗೆ ಒಗಿಸಿ ಲ್ಯಾಂಡ್ ಆರ್ಮಿ ಇಲಾಖೆ ಮುಖಾಂತರ ಆ ಶಾಲೆ ಕಟ್ಟಡವನ್ನು ಇವತ್ತು ಹೇಗೆ ಮಾಡಿಸಿಕೊಟ್ಟಿದ್ದಾರೆ ಅಂದ್ರೆ, ಆ ಬ್ರಿಟಿಷರ ಕಾಲದ ಕಟ್ಟಡ ನಾಚುವ ಹಾಗೆ ಇವತ್ತಿನ ಪ್ರೈವೇಟೈಸೇಷನ್ ಒಳಗೆ ಪ್ರೈವೇಟೈಸೇಷನ್ ಕಾಲೇಜುಗಳನ್ನು ನಾಚುವ ಹಾಗೆ ಒಂದು ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ ಇವತ್ತು ತಯಾರಾಗಿರ್ತದೆ. ಆ ಕಾರಣಕ್ಕಾಗಿ ನಾವೆಲ್ಲ ಗ್ರಾಮಸ್ಥರು ಸೇರಿಕೊಂಡು ಮಾರ್ಚ್ 3/3/2024 ರವಿವಾರ ಮುಂಜಾನೆ 10 ಗಂಟೆಗೆ ಒಂದು ಉಪಕಾರ ಸ್ಮರಣೆ ಕಾರ್ಯಕ್ರಮ ಮಾಡಲಿಕ್ಕತ್ತೇವು. ಅಲ್ಲಿ ಎಲ್ಲ ಕಲಿತ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಕಲಿಸಿದ ಶಿಕ್ಷಕರನ್ನು ಕರೆಸಿ ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರ ನೇತೃತ್ವದೊಳಗೆ ಮಾನ್ಯ ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಸಾಹೇಬರನ್ನು ಮತ್ತು ನಮ್ಮ ಇಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರ ಯಶವಂತರಾಯಗೌಡರನ್ನು ಕರೆಸಿ ಒಂದು ಉಪಕಾರ ಸ್ಮರಣೆಯ ಕಾರ್ಯಕ್ರಮ ಮಾಡ್ಲಿಕ್ಕತ್ತೇವು. ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆಹ್ವಾನ ಕೊಟ್ಟು ನಾನೊಂದೆರಡು ಮಾತು ಮಾರ್ಚ್ 3/3/2024 ರವಿವಾರ ಮುಂಜಾನೆ 10 ಗಂಟೆಗೆ. ಏನು ಖರ್ಚು ಎಷ್ಟು ಬರ್ತಾರೆ ಶಾಲೆ ರೆಡಿ ಆಗುತ್ತೆ? ಅದೇ 1.5 ಕೋಟಿಗಳ ಅನುದಾನ ಯಾರು ಮಾಡಿದ್ರು ಸರ್? ಅದು 1.5 ಕೋಟಿ ರಮೇಶ್ ಜಿಗಜಿಣಗಿ ಸಾಹೇಬರು ಮಾಡಿಸಿದ್ದಾರೆ. 1.5 ಕೋಟಿ ಅವರೇ ಮಾಡಿದ್ದಾರೆ. ಅದೇ ಅವರ ತಮ್ಮ ಒಂದು ವಿಶೇಷ ಪ್ರಯತ್ನದಿಂದ ವಿವಿಧ ಇಲಾಖೆಗಳಿಗೆ ತಮ್ಮ ಪ್ರಭಾವವನ್ನು ಬಳಸಿ ಅನುದಾನವನ್ನು ಒದಗಿಸ್ಯಾರ. ಸರ್ ಅದು ಶಾಲೆ ಬಿಟ್ಟು ಸಾಕಷ್ಟು ಸರ್ಕಾರಿ ಶಾಲೆಗಳು ಅದಾವೆ ಸರ್, ಅದಕ್ಕೆ ಯಾಕೆ ಅನುದಾನ ಮಾಡ್ತಾರೆ? ಅವರು ಅದನ್ನು ಮಾಡ್ತಾರೆ. ಆದರೆ ಅಲ್ಲಿ ಕಲಿತ ವಿದ್ಯಾರ್ಥಿ ಅವರು ತಮ್ಮೂರಿಗೆ ಅದೊಂದು ವಿಶೇಷ ಕೊಡುಗೆ ಕೊಟ್ಟಿದ್ದಾರೆ. ಆ ಶಾಲೆ ಒಂದು ನನ್ನೂರು, ನಾನು ಕಲಿತ ಶಾಲೆ ಅನ್ನುವ ಒಂದು ಬಾಂಧವ್ಯ ಇರ್ತದಲ್ಲ, ಆ ಬಾಂಧವ್ಯಕ್ಕೆ ತಾವು ಅವರು ಮನಸೋತು ಮಾಡಿದ್ದಾರೆ ಕೆಲಸ. ದಿನಾಂಕ 3/3/2024ರಂದು ರವಿವಾರರಂದು ಇಂಡಿ ತಾಲೂಕಿನ ಅತರ್ಗ ಗ್ರಾಮದಲ್ಲಿ ವರ್ಷಗಳ ಹಿಂದೆ 70 ವರ್ಷಗಳ ಹಿಂದೆ ಒಂದು ಕಟ್ಟಡ ಆಗಿರ್ತಕ್ಕಂಥ ಶಾಲೆ ಅದುರಸ್ತಿ ಆಗಿರೋ ಸಂಬಂಧ ಅದು ಸ್ವಾಭಾವಿಕವಾಗಿ ಒಂದು ಸಲ ಊರಿನ ಪ್ರಮುಖರು, ಅತರ್ಗ ಗ್ರಾಮದ ಪ್ರಮುಖರು, ಹಿರಿಯರು ಎಲ್ಲರೂ ಜೊತೆಯಾಗಿ ವಿಜಯಪುರ ಜಿಲ್ಲೆ ಹೆಮ್ಮೆ ಸಂಸದರಾಗಿರ್ತಕ್ಕಂಥ ಜಿಗಜಿಣಗಿ ಸಾಹೇಬರಿಗೆ ಭೇಟಿಯಾಗಿ, ನೀವು ಕಲಿತ ಶಾಲೆ ವಿನಾಶ ಆಗಿ ಹೊಂಟದ, ಅದಕ್ಕೆ ನೀವೇನಾರು ಮಾಡಿ ಆ ಶಾಲೆ ದುರಸ್ತಿ ಮಾಡಿಕೊಡ್ರಿ ಅಂದಕ್ಕರ ಒಂದು ಮನವಿ ಮೇರೆಗೆ ಸಾಹೇಬರು ಆ ಶಾಲೆಗೆ ತಮ್ಮ ವಿಶೇಷ ಅನುದಾನದಲ್ಲಿ 1.5 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಹಾಳಾಗಿ ಹೋಗಿರ್ತಕ್ಕಂಥ ಶಾಲೆಯನ್ನು ಪುನಃ ಮತ್ತೆ 70 ವರ್ಷದಿಂದ ಏನೇನು ಕಟ್ಟಡ ಆಗಿರ್ತಕ್ಕಂಥ ಒಂದು ನವೀಕರಣ ಮಾಡಿ ಆ ಶಾಲೆ ದಿನಾಂಕ 3ರಂದು ಲೋಕಾರ್ಪಣೆ ಮಾಡಿಕೊಳ್ಳಲಿದ್ದಾರೆ ಸಾಹೇಬರು. ಅದಕ್ಕೆ ಸಾಹೇಬರಿಗೆ ಅತರ್ಗ ಗ್ರಾಮದ ಎಲ್ಲ ಸಮಸ್ತ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥವರು ಸಿದ್ದನಗೌಡರು, ಇಂಗಳೇಶ್ವರ ಬಸವಕರು, ಸೇಕೈ ಸ್ವಾಮಿಗಳು, ಅವರದೇ ಅಣ್ಣಪ್ಪಗೌಡರು, ಹಲವಾರು ಹಿರಿಯ ಮುಖಂಡರು ಮತ್ತು ನಮ್ಮ ಅತರ್ಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗುಗೌಡ ಪಾಟೀಲರು ಎಲ್ಲರೂ ಒಂದು ಸಹಕಾರದಿಂದ ಸಾಹೇಬರ ಒಂದು ನೇತೃತ್ವದಲ್ಲಿ ಸಂಸದರಾಗಿರ್ತಕ್ಕಂಥ ಜಿಗಜಿಣಗಿ ಸಾಹೇಬರ ಒಂದು ನೇತೃತ್ವದಲ್ಲಿ ಆ ಶಾಲೆಯನ್ನು ನವೀಕರಣ ಮಾಡಿ ನಾಳೆ ದಿನಾಂಕ 3ರಂದು ಉದ್ಘಾಟನೆ ಆಗಲಿದೆ. ಆ ಕಾರ್ಯಕ್ರಮಕ್ಕೆ ಶಾಲೆ ಉದ್ಘಾಟನೆಗೆ ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಸಾಹೇಬರು,
ಇಂಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಯಶವಂತರೇಗೌಡ ಪಾಟೀಲರು, ವಿಜಯಪುರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಟಿ ಬೋಬಲ್ ಸಾಹೇಬರು, ಇಂದಿನ ಸಿ ಒ ಸಾಹೇಬರಾಗಿರ್ತಕ್ಕಂಥ ರಿಶ್ವರ್ ಆನಂದ್ ಸಾಹೇಬರು, ಹಿಂದಿನ ಆ ಶಾಲೆಗೆ ವಿಶೇಷ ಕಾಳಜಿ ವಹಿಸಿ ಶಾಲೆ ಕಟ್ಟಡಕ್ಕೆ ವಿಶೇಷ ಕಾಳಜಿ ವಹಿಸಿರ್ತಕ್ಕಂಥ ಹಿಂದಿನ ಜಿಲ್ಲಾ ಪಂಚಾಯತಿ ಸಿ ಒ ಸಾಹೇಬರಾಗಿರ್ತಕ್ಕಂಥ ರಾಹುಲ್ ಸಿಂಧ್ಯಾ ಸಾಹೇಬರು ಇವತ್ತು ಬೆಳಗಾವಿ ಸಿ ಒ ಆಗಿದ್ದಾರೆ. ಅವರೆಲ್ಲರನ್ನ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೂಗೌಡ ಪಾಟೀಲರು ಒಂದು ವಿನಂತಿ ಮೇರೆಗೆ ಆ ಕಾರ್ಯಕ್ರಮದ ಎಲ್ಲರೂ ಭಾಗವಹಿಸ್ತಾರೆ. ಅದಕ್ಕೆ ಆ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆ ಹೆಮ್ಮೆ ಸಂಸದರಾಗಿರ್ತಕ್ಕಂಥ ಜಗಜೀನಿ ಸಾಹೇಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಶಾಲೆಯಲ್ಲಿ 70 ವರ್ಷದಿಂದ ಕಲ್ತಿರ್ತಕ್ಕಂಥ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ಮಿಲನ, 70 ವರ್ಷಗಳಿಂದ ಕಲಿಸಿರ್ತಕ್ಕಂಥ ಶಿಕ್ಷಕರು ವಿದ್ಯಾರ್ಥಿಗಳೊಂದು ಮಿಲನ ಸಭೆ ಅಂಥೇಳಿ ನಾವು ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ಆ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಕೆಲವರು ಉನ್ನತ ಮಟ್ಟದ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಕೆ ವಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಸಾಕಷ್ಟು ವಿವಿಧ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅಧಿಕಾರಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ದಯಮಾಡಿ ತಾವು ಆ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸ್ತೇನೆ.